ವಾಕ್ಯಗಳು ಟೆಸ್ಟಮನಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ವಾಕ್ಯ ಏನು ಮಾಡ್ತದೆ? ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಅನೇಕ ಸಾಕ್ಷಿಗಳಿವೆ. ನಾವು ಸಾಕ್ಷಿ ಕೊಡಲಿಕ್ಕೆ ಸಮಯ ಕೊಡುವುದು ಭಾಳ ಕಡಿಮೆ, ಬಟ್ ಸಾಕ್ಷಿಗಳು ಎನ್ಕರೇಜ್ ಮಾಡ್ತವೆ. ಅದಕ್ಕೋಸ್ಕರ ಮುಂದಿನ ದಿನ ಒಂದೆರಡು ಸಾಕ್ಷಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡುವ. ಓಕೆ, ಎಷ್ಟು ಮಂದಿ ವಾಕ್ಯಕ್ಕೆ ಸಿದ್ಧವಾಗಿದ್ದೀರಿ? ಆಲ್ರೆಡಿ ಸಮಯ ಜಿಪ್ಪು ಹೋಯಿತು, ನಮಗೆ ಓದೋದು ಗೊತ್ತಾಗೋದಿಲ್ಲ. ಓಕೆ, ಆಲ್ರೆಡಿ ಸಂತೋಷ್ ಶ್ರೀ ಅವರು ಉತ್ತಮವಾಗಿ ನಿಮ್ಮನ್ನು ಉತ್ತೇಜನಪಡಿಸಿದ್ದಾರೆ. ನಾನು ಎನ್ಕರೇಜ್ ಮಾಡುತ್ತೇನೆ, ಆ ಮೆಸೇಜನ್ನು ಪುನಃ ಕೇಳಿರಿ. ಉತ್ತಮವಾಗಿ ಅವರು ಮಾತಾಡಿದ್ದಾರೆ. ಅವರು ಸುಮ್ಮನೆ ಬಂದು ಮಾತಾಡಲಿಲ್ಲ. ಐ ಸೆನ್ಸ್ ದ ಅನಾಯಿಂಟಿಂಗ್ ಇನ್ ಇಸ್ ವರ್ಡ್. ಯಾಕೆ? ಅವರು ಪ್ರೇಯರ್ ಮಾಡಿ ಬಂದಿದ್ದಾರೆ. ಅವರು ನನ್ನ ಹತ್ರ ಹೇಳಲಿಲ್ಲ ಪ್ರೇಯರ್ ಮಾಡಿ ಬಂದಿದ್ದಾರಂತ, ಬಟ್ ಅವರ ಮಾತುಗಳಲ್ಲಿ ನಾವು ಸೆನ್ಸ್ ಮಾಡ್ತಾ ಇದ್ದೆ, ಅವರು ದೇವರಲ್ಲಿ ಸ್ಪೆಂಡ್ ಮಾಡಿ ಬಂದು ಮಾತಾಡಿದ್ದಾರೆ. ಓಕೆ, ನಾನು ಎನ್ಕರೇಜ್ ಮಾಡ್ತೇನೆ, ನಮ್ಮ ಎಲ್ಲ ಲೀಡರ್ಸ್ಗಳು ಹಾಗೆಯೇ ಮಾತಾಡುತ್ತಾರೆ. ರೈಟ್, ನಮ್ಮ ಎಲ್ಲ ಲೀಡರ್ಸ್ಗಳು ನನಗೆ ಗೊತ್ತು, ಅವರು ಪ್ರೇಯರಲ್ಲಿ ಸ್ಪೆಂಡ್ ಮಾಡುತ್ತಾರೆ. ಅವರು ಸೆಲ್ ಗ್ರೂಪಲ್ಲಿ ಆಗಲಿ ಎಲ್ಲಿ ಮಾತಾಡಿದರೂ ಅವರು ವಿತ್ ಪ್ರೇಯರ್ ಫುಲಿ ಅವರು ಮಾತಾಡುತ್ತಾರೆ. ಎಲ್ಲ ನಮ್ಮ ಲೀಡರ್ಸ್ಗಳಿಗೆ ಒಂದು ಚಪ್ಪಾಳೆಯನ್ನು ತಟ್ಟಿದೆ. ನಾನು ನಂಬ್ತೇನೆ 2026 ಅನೇಕ ಲೀಡರ್ಸ್ಗಳಾಗಿ ನೀವು ಇಲ್ಲಿ ಹೇಳುತ್ತೀರಿ. ಹಲ್ಲೆಲೂಯಾ. ಆದ್ದರಿಂದ ನೀವು ಎಲ್ಲಿ ಹೋದರೂ ಕೂಡ ನೀವು ಸುವಾರ್ತೆಯನ್ನು ಸಾರುತ್ತೀರಿ. ಯೇಸು ಸ್ವಾಮಿ ಒಂದಿನ ಮನೆಯಿಂದ ಬೀಚಿಗೆ ಹೋದ ಉಂಟಾ ಬೈಬಲಲ್ಲಿ? ಯೇಸು ಸ್ವಾಮಿ ಒಂದು ದಿನ ಮನೆಯನ್ನು ಬಿಟ್ಟು ಸೀದಾ ಬೀಚಿಗೆ ಹೋಗಿ ಬಿಟ್ಟ. ಓದಿರಿ 13ನೇ ಅಧ್ಯಾಯದಲ್ಲಿ 1ನೇ ವಚನ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮ್ಯಾಥ್ಯೂ ಚಾಪ್ಟರ್ 13:1. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು. ಓದಿದ್ದೀರಾ ಇದನ್ನು? ಸಮುದ್ರ ದಡದಲ್ಲಿ ಏನಿರ್ತದೆ? ಬೀಚ್. ಆ ದಿವಸದಲ್ಲಿ ಹೇಳ್ರಿ, ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು. ಎಲ್ಲಿ ಕೂತ್ಕೊಂಡದ್ದು? ಮನೆಯಿಂದ ಸೀದಾ ಹೊರಟು ಹೋಗಿ ಸಮುದ್ರದ ದಡದಲ್ಲಿ ಕೂತ್ಕೊಂಡ. ಯೇಸು ಎಲ್ಲಿ ಕೂತ್ಕೊಂಡರೂ ಜನ ಬರ್ತಾ ಇದ್ರು. ಯೇಸು ಪ್ರೀಚ್ ಮಾಡಲಿಕ್ಕೆ ಯಾವ ಸಭೆಗೆ ಹೋಗಲಿಲ್ಲ. ಅಫ್ಕೋರ್ಸ್ ಸಿನಗೋಗ್ಗೆ ಹೋಗ್ತಾ ಇದ್ದ. ಯೇಸು ಎಲ್ಲಿ ಇತ್ತ ಅಲ್ಲಿ ಸಭೆ ಸೇರ್ತಾ ಇತ್ತು. ನೀವು ಎಲ್ಲಿ ಇರುತ್ತೀರಿ ಅಲ್ಲಿ ಸಭೆ ಸೇರುತ್ತದೆ. ನೀವು ಎಲ್ಲಿ ಇರುತ್ತೀರಿ ಜನರು ನಿಮ್ಮ ಹತ್ತಿರ ಬರುತ್ತಾರೆ. ಯಾಕೆ ಬರುತ್ತಾರೆ? ದೇ ಕ್ಯಾನ್ ರಿಸೀವ್ ಸೊಲ್ಯೂಷನ್, ದೇ ಕ್ಯಾನ್ ರಿಸೀವ್ ಆನ್ಸರ್, ದೇ ಕ್ಯಾನ್ ರಿಸೀವ್ ಪೀಸ್. ಸಿ, ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡವನು. ನೆಕ್ಸ್ಟ್, ಬಹಳ ಜನರು ಆತನ ಬಳಿಗೆ ಕೂಡಿ ಬಂದಿದ್ದರಿಂದ ಆತನು ದೋಣಿ ಹತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು. ಇಮಿಡಿಯೇಟ್ಲಿ ಯೇಸು ಸ್ವಾಮಿ ಜನರನ್ನು ನೋಡಿದ, ಇಮಿಡಿಯೇಟ್ಲಿ ದೋಣಿಯ ಮೇಲೆ ಹತ್ತಿದ. ಯೇಸು ಸ್ವಾಮಿಯ ಸ್ಟೇಜ್ ಯಾವುದಂತ ಹೇಳಿದರೆ ದೋಣಿ. ರೈಟ್, ಅಲ್ಲಿಂದ ಆತನು ಪ್ರೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಸಾಮ್ಯ ರೂಪವಾಗಿ ಆತನು ಮಾತಾಡಿದ. ಬಿತ್ತುವನು ಬೀಜವನ್ನು ಬಿತ್ತುತ್ತಾ ಹೋದ. ಕೆಲವು ಬೀಜ ದಾರಿ ಮಗ್ಗುಲಲ್ಲಿ ಬಿತ್ತು, ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿತ್ತು, ಕೆಲವು ಬೀಜ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತು, ಕೆಲವು ಬೀಜ ಎಲ್ಲಿ ಬಿತ್ತು? ಒಳ್ಳೆಯ ನೆಲದ ಮೇಲೆ ಬಿತ್ತು. ರೈಟ್, ಇದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮೇನ್ ಸಂಗತಿ ಹೇಳ್ತೇನೆ. ಯೇಸು ಸ್ವಾಮಿ ಇದನ್ನು ಹೇಳ್ತಿರುವಾಗ ಶಿಷ್ಯರು ಕೇಳ್ತಾರೆ, ನೀನು ಯಾಕೆ ಸಾಮ್ಯ ರೂಪವಾಗಿ ಮಾತಾಡುತ್ತಿ ಅವರ ಹತ್ರ? ಯಾಕೆ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ದೇವರ ರಾಜ್ಯದ ಗುಟ್ಟು ತಿಳಿಯುವಂಥ ವರ ನಿಮಗೆ ಕೊಡಲ್ಪಟ್ಟಿದೆ, ಅವ್ರಿಗೆ ಕೊಡಲಿಲ್ಲ. ರೈಟ್, ಹೇಳ್ರಿ, ದೇವರ ರಾಜ್ಯದ ಗುಟ್ಟು. ನಿಮಗೆ ಗುಟ್ಟು ಪ್ರಕಟ ಆಯಿತು, ನಿಮ್ಮ ಜೀವಿತ ಇದ್ದ ಹಾಗಿರುವುದಿಲ್ಲ. ನಿಮಗೆ ಗುಟ್ಟು ಪ್ರಕಟ ಆಯಿತು, ನೀವು ಟಾಪಲ್ಲಿ ಇರುತ್ತೀರಿ. ನೆಕ್ಸ್ಟ್ ಯೇಸು ಸ್ವಾಮಿ ಹೇಳಿದ, ಮುಂದೆ ಹೇಳ್ತಾನೆ 13:12, ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನೆಕ್ಸ್ಟ್ ಮುಂದೆ ಓದಿ.
ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡೋದ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. ಇಲ್ಲಿ ಆತನು ಮಾತಾಡುವಂಥದ್ದು ನಮ್ಮ ಫಿಸಿಕಲ್ ಕಿವಿಗಳು, ಫಿಸಿಕಲ್ ಕಣ್ಣುಗಳು, ಫಿಸಿಕಲ್ ಹಾರ್ಟ್ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಮಾತಾಡುವಂಥದ್ದು ಇನ್ನರ್ ಮ್ಯಾನ್ನ ಕಿವಿಗಳು, ಕಣ್ಣುಗಳು ಮತ್ತು ಇನ್ನರ್ ಯೋರ್ ಸ್ಪಿರಿಟ್. ಹಲ್ಲೆಲೂಯಾ. ನೆಕ್ಸ್ಟ್ ಓದುವ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ನೆಕ್ಸ್ಟ್, ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಹೇಳ್ರಿ, ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು, ಹೇಳ್ರಿ ಸ್ವಸ್ಥತೆಯನ್ನು, ಹೇಳ್ರಿ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಬಿಡುಗಡೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಅಂದರೆ ಸ್ವಸ್ಥತೆಗೆ ನಾನು ಅಡ್ಡಿ ಅಲ್ಲ, ಸ್ವಸ್ಥತೆಗೆ ಅವರೇ ಮಾಡಿಕೊಂಡಿದ್ದಾರೆ. ನಿಮಗೆ ಆರೋಗ್ಯ ಬೇಕಂತ ಹೇಳಿದರೆ ದೇವರು ಆಲ್ರೆಡಿ ಆರೋಗ್ಯವನ್ನು ವಾಕ್ಯದಲ್ಲಿ ಮಾತಾಡಿದ್ದಾನೆ. ಹಿ ಇಸ್ ನಾಟ್ ಗೋಯಿಂಗ್ ಟು ಹೀಲ್ ಯು, ಈ ಆಲ್ರೆಡಿ ಡಿಕ್ಲೇರ್ ಹೆಲ್ತ್. ಆತನ ಆರೋಗ್ಯವನ್ನು ನಿಮಗೆ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ. ಯಾವಾಗ ನೀವು ಆ ವಾಕ್ಯವನ್ನು ನಿಮ್ಮ ಆತ್ಮದೊಳಗೆ ನೀವು ಹೊಂದುತ್ತೀರಿ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅದೇ ಆರೋಗ್ಯ. ಕಮನ್ ಹೇಳಿ, ಅವುಗಳನ್ನು ಹೊಂದುವವರಿಗೆ ಜೀವ, ದೇಹಕ್ಕೆಲ್ಲ ಅದೇ ಆರೋಗ್ಯ. ಹೇಳ್ರಿ, ಅವುಗಳನ್ನು ಹೊಂದುವವರಿಗೆ, ಎಲ್ಲರಿಗೆಲ್ಲ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಅವರು ಹೊಂದಿಕೊಳ್ಳಬಾರದೆಂದು, ರಿಸೀವ್ ಮಾಡಬಾರದೆಂದು ಅವರೇ ಮಾಡಿಕೊಂಡಿದ್ದಾರೆ, ನಾನು ಮಾಡಿದಲ್ಲ. ಇವತ್ತು ಯಾರೋ ಒಬ್ಬ ವ್ಯಕ್ತಿ ಅನಾರೋಗ್ಯದಲ್ಲಿ ಇರುವುದಾದರೆ ಗಾಡ್ ಇಸ್ ನಾಟ್ ಪ್ರಾಬ್ಲಮ್, ಯೇಸು ಪ್ರಾಬ್ಲಮ್ ಅಲ್ಲ. ನಾವು ಆಲೋಚನೆ ಮಾಡಿದ್ದೇವೆ, ದೇವರು ಕೆಲವರಿಗೆ ಮಾಡ್ತಾನೆ, ಕೆಲವರಿಗೆ ಮಾಡೋದಿಲ್ಲ, ಕೆಲವರಿಗೆ ಆದರೆ ಮಾಡ್ತಾನೆ, ಕೆಲವರಿಗೆ ವೆಯ್ಟ್ ಮಾಡಿಸ್ತಾನೆ. ಅದೇನಿಲ್ಲ. ದೇವರು ಆಲ್ರೆಡಿ ವಾಕ್ಯವನ್ನು ಕೊಟ್ಟಿದ್ದಾನೆ. ಆ ವಾಕ್ಯದಲ್ಲಿ ಪ್ಯಾಕೇಜ್ ಇದೆ, ಆರೋಗ್ಯ ಇದೆ. ಹಲ್ಲೆಲೂಯಾ. ನೀವು ಅದನ್ನು ತಲೆಯಲ್ಲಿ ಹೊಂದುವುದಲ್ಲ, ನೀವು ಅದನ್ನು ಆತ್ಮದಲ್ಲಿ ಹೊಂದಿದಾಗ ಆತ್ಮದಲ್ಲಿ ಜೀವವನ್ನು, ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಅದು ಪ್ರೊಡ್ಯೂಸ್ ಮಾಡುತ್ತದೆ. ಅದರಿಂದ ವಾಕ್ಯ ಕೇಳುವಾಗ ಕೇವಲ ಸೌಂಡ್ ಕೇಳಬೇಡ್ರಿ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡಿ ಕೇಳ್ರಿ. ನೀವು ಬಂಗಡೆ ಕಾಯಿಸುವಾಗ, ಕಿಚನಲ್ಲಿ ಕುಕ್ ಮಾಡುವಾಗ ನೀವು ಮೆಸೇಜ್ ಕೇಳಬಹುದು, ಬಟ್ ಅದು ನಿಮ್ಮ ಆತ್ಮಕ್ಕೆ ಹೋಗೋದಕ್ಕೆ ಓನ್ಲಿ 5%. ಯಾವಾಗ ನೀವು ಕೂತ್ಕೊಂಡು ಧ್ಯಾನ ಮಾಡಿಕೊಂಡು ಕೂತ್ಕೊಂಡು ಪ್ರೇಯರ್ಫುಲಿ ಕೇಳ್ತೀರಿ, ಆಗ ಡೈರೆಕ್ಟಾಗಿ ಅದು ನಿಮ್ಮ ಆತ್ಮಕ್ಕೆ ಪ್ರವೇಶಿಸ್ತದೆ. ನಿಮ್ಮ ಆತ್ಮಕ್ಕೆ ಪ್ರವೇಶಿಸ್ತು ಅಂತ ಹೇಳಿದರೆ ಅದು ನಿಮಗೆ ಜೀವವನ್ನು ಕೊಡುತ್ತದೆ, ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಇವರು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನಿಂದ ಹೇಗೋ ಸ್ವಸ್ಥತೆಯನ್ನು ಹೊಂದಬಾರದೆಂದು ಅವರು ಮಾಡಿದ್ದಾರೆ, ನಾನು ಮಾಡಿದಲ್ಲ. ಅದು ಅವರ ಪ್ರಾಬ್ಲಮ್. ಹೇಳ್ರಿ, ಅದು ಅವರ ಪ್ರಾಬ್ಲಮ್. ಹೇಳ್ರಿ, ನನ್ನ ಪ್ರಾಬ್ಲಮ್ ಅಲ್ಲ, ಯೇಸುವಿನ ಪ್ರಾಬ್ಲಮ್ ಅಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನಿಮ್ಗೆ ಯಾರಿಗಾದರೂ ದೇಹಕ್ಕೆ ಸ್ವಸ್ಥತೆ ಬೇಕಂತ ಹೇಳಿದರೆ ವಾಕ್ಯವನ್ನು ಕೇಳಿರಿ, ಅಂಟಿಲ್ ನಿಮಗೆ ಸಿಗುವವರೆಗೆ. ಎಲ್ಲಿವರೆಗೆ ನಿಮಗೆ ಸಿಗುವುದಿಲ್ಲ ಅಲ್ಲಿವರೆಗೆ ನೀವು ಹೊಂದುವುದಿಲ್ಲ. ಸಿಗುವವರೆಗೆ ಕೇಳ್ರಿ, ವಾಕ್ಯವನ್ನು ಪ್ರೀತಿಸಿರಿ. ನಾವು ವಾಕ್ಯದ ಜನರು. ಡೋಂಟ್ ರನ್ ಆಫ್ಟರ್ ಪ್ರಾಫೆಸಿ. ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರವಾದನೆಗಳನ್ನು ನಡೆಸುವುದಲ್ಲ, ಹೊಸ ಒಡಂಬಡಿಕೆಯಲ್ಲಿ ದೇವರು ನಿಮ್ಮನ್ನು ಆತ್ಮದಲ್ಲಿ ನಡೆಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನು ಬಾರ್ನ್ ಅಗೇನ್ ಆಗಲಿಲ್ಲ, ಅವರು ಸ್ಪಿರಿಚುವಲಿ ಡೆಡ್ ಆಗಿದ್ದರು. ಅದಕ್ಕೋಸ್ಕರ ದೇವರು 3 ಅಭಿಷೇಕವನ್ನು ಕೊಟ್ಟರು: ಅರಸನ ಅಭಿಷೇಕ, ಯಾಜಕನ ಅಭಿಷೇಕ ಮತ್ತು ಪ್ರವಾದಿ ಅಭಿಷೇಕ. ಪ್ರವಾದಿ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಗೈಡ್ ಮಾಡ್ತಿದ್ದ. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಮಕ್ಕಳು, ನಮ್ಮ ಆತ್ಮ ಕ್ರಿಸ್ತನಲ್ಲಿ ದೇವರಿಗೆ ಹುಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಿಮಗನ್ನು ವಾಕ್ಯದಲ್ಲಿ ನಡೆಸ್ತಾನೆ, ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ಕೊಡುತ್ತಾನೆ.
ಯಾವ ವ್ಯಕ್ತಿ ಕೂಡ ಅಲ್ಲಿ ಪ್ರಾಪೆಸಿ, ಇಲ್ಲಿ ಪ್ರಾಪೆಸಿ, ಅಲ್ಲಿ ಪ್ರವಾದನೆ, ಅವರ ಪ್ರವಾದನೆ, ಬಿಸ್ನೆಸ್ ಆಗಲಿಕ್ಕೆ ಪ್ರವಾದನೆ, ಮದುವೆ ಆಗಲಿಕ್ಕೆ ಪ್ರವಾದನೆ, ಎಲ್ಲದಕ್ಕೆ ಪ್ರವಾದನೆ ಅಂತ ಹೇಳಿದರೆ ಕಡೆಗೆ ಅವನು ಹೇಳ್ತಾನೆ ದೇವರಿಲ್ಲ, ಯಾರು ಇಲ್ಲ ಅಂತ ಹೇಳ್ತಾನೆ. ನಿಮ್ಗೆ ಯಾರು ಬಿಸ್ನೆಸ್ ಆಗಲಿಕ್ಕೆ ಯಾರು ಪ್ರೊಪಸೈಡ್ ಮಾಡಬೇಕಾಗಿಲ್ಲ. ಯಾರದ್ದು ಪ್ರಾಪೆಸಿ ಕೇಳಿ ನೀವು ಬಿಸ್ನೆಸ್ ಆಗಬೇಡಿ, ಅವನೆಷ್ಟೇ ದೊಡ್ಡ ಪ್ರಾಫಿಟ್ ಆಗಲಿ. ಹಲೋ, ಪುನಃ ಹೇಳ್ತೇನೆ ನಾನು, ಯಾರ ಹೊಸ ಒಡಂಬಡಿಕೆಯಲ್ಲಿ ಯಾರ ಪ್ರವಾದನೆಯನ್ನು ಕೇಳಿ ಇಂತಹ ಬಿಸ್ನೆಸ್ ನೀನು ಹಾಕು ಅಂತ ಅವನು ಪ್ರಾಪೆಸಿ ಕೊಟ್ಟರೆ ಅದರ ಬೇಸಿನ ಮೇಲೆ ನಿಮ್ಮ ಬಿಸ್ನೆಸ್ ಅಲ್ಲ, ನೀವು ಫೇಲ್ ಆಗ್ತೀರಿ. ಕಡೆಗೆ ಫೇಲ್ ಆದಾಗ ನೀವು ಹೇಳ್ತೀರಿ ಏನಾಯಿತು ನನ್ನ ಜೀವಿತದಲ್ಲಿ, ಕಡೆಗೆ ದೇವರನ್ನು ದೂರ್ತೀರಿ. ನೋ, ನೀವು ಬಿಸ್ನೆಸ್ ಮಾಡ್ರಿ ವಾಕ್ಯದ ಆಧಾರದ ಮೇಲೆ. ವಾಕ್ಯ ಏನು ಹೇಳ್ತದೆ ಓದಿ. ಜೋಶುವನಿಗೆ ದೇವರು ಏನು ಹೇಳಿದ? 1ನೇ ಅಧ್ಯಾಯ 8ನೇ ವಚನ, 1 chapter 8 verse. Joshua, see, this book of the law shall not depart from your mouth, but you shall meditate in it day and night, that you may observe to do according to all that is written in it. For then you will make your way prosperous, and then you will have a good success. ನೀನು ಕೈ ಹಾಕಿದ ಕೆಲಸವು ಅದು ಸಫಲವಾಗುತ್ತದೆ ಯಾವಾಗ ವಾಕ್ಯ ನಿನ್ನ ಆತ್ಮದೊಳಗೆ ಪ್ರವೇಶಿಸಿದಾಗ. ಯಾವ ಬಿಸ್ನೆಸ್ಗೆ ಕೈ ಹಾಕಿದರೂ ಇಟ್ ವಿಲ್ ಟರ್ನ್ ಇನ್ ಟು ಬ್ಲೆಸ್ಸಿಂಗ್ ಇಫ್ ಯು ಹ್ಯಾವ್ ದ ವರ್ಡ್ ಇನ್ ಯೋರ್ ಸ್ಪಿರಿಟ್. ಹಲೋ, ಒಂದು ವೇಳೆ ವಾಕ್ಯ ಇಲ್ಲ, ಯಾರೋ ಪ್ರವಾದನೆ ಕೊಟ್ಟಿದ್ದಾರಂತ ನೀವು ಬಿಸ್ನೆಸ್ ಹಾಕಲಿಕ್ಕೆ ಹೋದರೆ ವಾಕ್ಯ ಇಲ್ಲದ ಕಾರಣ ನೀವು ಫೇಲ್ ಆಗುತ್ತೀರಿ. ಕೆಲವರ ಪ್ರವಾದನೆಗಳ ಮೇಲೆ ಫುಲ್ಲು ನಂಬಿಕೆ, ವಾಕ್ಯದ ಮೇಲೆ ನಂಬಿಕೆ ಇಲ್ಲ. ಕೆಲವೊಮ್ಮೆ ಅವನು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಾನೆ ನಿಮಗೆ ಗೊತ್ತುಂಟ. ಪ್ರವಾದನೆ ಮಾಡುವವನು ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ, ಬಟ್ ಟೆಸ್ಟ್ ದ ಪ್ರಾಫೆಸಿ. ಪ್ರವಾದನೆಗಳು ವಾಕ್ಯಾನುಸಾರವಾಗಿದ್ದರೆ ತೆಗೆದುಕೊಳ್ಳಿರಿ. ಹಲೋ, ಪ್ರವಾದನೆಗಳು ವಾಕ್ಯಾನುಸಾರವಾಗಿದ್ದರೆ ತೆಗೆದುಕೊಳ್ಳ್ರಿ, ವಾಕ್ಯಾನುಸಾರವಾಗಿಲ್ಲ ಅಂದ್ರೆ ಟೆಸ್ಟ್ ಮಾಡಿ ಬಿಸಾಡ್ರಿ. ರೈಟ್? ಜೋಶುವನಿಗೆ ದೇವರು ಹೇಳಿದ, ನನ್ನ ಸೇವಕನಾದ ಮೋಶೆ ಸತ್ತ, ಇನ್ನು ಅವನು ಡ್ರೀಮಲ್ಲಿ ಬರ್ತಾನೆ, ಇನ್ನು ಅವನು ಕನಸಿನಲ್ಲಿ ಬರ್ತಾನೆ, ಇನ್ನು ನಾನೊಬ್ಬ ಪ್ರಾಫೆಟನ್ನು ಕಳಿಸ್ತೇನೆ, ನಿನಗೆ ಸಹಾಯ ಮಾಡಲಿಕ್ಕೆ ಇನ್ನೊಬ್ಬ ಸೇವಕನ್ನು ಕಳಿಸ್ತೇನೆ. ಏನು ಹೇಳಿಲ್ಲ. ಲೈಫಲ್ಲಿ ನಿನಗೆ ಸಕ್ಸಸ್ ಆಗಬೇಕಾ, ಸಫಲ ಆಗಬೇಕಾ, ಈ ಪುಸ್ತಕದಲ್ಲಿ ಬರೆದ ಮಾತು ನಿನ್ನ ಬಾಯಲ್ಲಿ ತಪ್ಪಬಾರದು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಅದನ್ನು ಹಗಲು ಇರುಳು ಧ್ಯಾನ ಮಾಡು. ಎಲ್ಲಿ ಹೋದರೂ ನೀನು ಸಫಲನಾಗುವಿ. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಯು ಹ್ಯಾವ್ ಎ ಗುಡ್ ಸಕ್ಸಸ್, not bad success. You will have a good success. ಹೇಳ್ರಿ, you will have a good success. ಲೋಕದವರ ಸಕ್ಸಸ್ ಅನ್ನು ಫಾಲೋ ಮಾಡಬೇಡ್ರಿ, ದೇವರ ವಾಕ್ಯದ ಸಕ್ಸಸ್ ಅನ್ನು ಫಾಲೋ ಮಾಡ್ರಿ. ಹಲ್ಲೆಲೂಯಾ. ಓ, ಅವನ ಹತ್ರ ತುಂಬಾ ಹಣ ಆಯಿತು, ಹಣ ಆಯಿತು, ಅವನನ್ನು ಫಾಲೋ ಮಾಡಬೇಡ್ರಿ. ಹಿ ಇಸ್ ನಾಟ್ ಎ ಸಕ್ಸಸ್ಫುಲ್ ಮ್ಯಾನ್. ಅವನ ಕಡೆಗೆ ಗನ್ನನ್ನು ಇಲ್ಲಿ ಹಿಡಿತಾನೆ. ರೈಟ್? ಸಕ್ಸಸ್ ಎಂಬುವಂಥದ್ದು ದೇವರ ವಾಕ್ಯದಲ್ಲಿ 24/7 ನಿನ್ನ ಬಗ್ಗೆ ರೈಟ್ ಪ್ರಾಫೆಸಿ ಮಾಡಲಿ, ರಾಂಗ್ ಪ್ರಾಫೆಸಿ ಮಾಡಲಿ, ಯುವರ್ ಲೈಫ್ ಇಸ್ ನಾಟ್ ಬೇಸ್ಡ್ ಆನ್ ದೇರ್ ಪ್ರಾಫೆಸಿ, ಯುವರ್ ಲೈಫ್ ಇಸ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಇವತ್ತು ನಿನ್ನ ಮೇಲೆ ಖುಷಿ ಇರುವಾಗ ರೈಟ್ ಪ್ರಾಫೆಸಿ ಮಾಡಬಹುದು, ನಿನ್ನ ಮೇಲೆ ಸಿಟ್ಟು ಬಂದಾಗ ರಾಂಗ್ ಪ್ರಾಫೆಸಿ ಮಾಡಬಹುದು. ಬಟ್ ದೇವರ ವಾಕ್ಯ ಅವರ ಪ್ರಾಫೆಸಿ ಮಾಡಲಿ ಮಾಡದೇ ಇರಲಿ, ಐ ಕ್ಯಾನ್ ಸಕ್ಸಸ್, ಐ ಹ್ಯಾವ್ ಎ ಗುಡ್ ಸಕ್ಸಸ್, I have a good success. Come on, Andrew. I have a good success. Oh, I have a good success, not bad success. ನಾನು ಕೈ ಹಾಕಿದ ಕೆಲಸವು ನನಗೆ ಸಫಲವಾಗುವುದು. ಆಧಾರ ಏನು? ದೇವರ ವಾಕ್ಯ. ಇದನ್ನೇ ಫಾಲೋ ಮಾಡಿದ್ದು ದಾವೀದನು ಇದನ್ನೇ ಫಾಲೋ ಮಾಡಿದ್ದು. ಮನೆಯಲ್ಲಿ ರಿಜೆಕ್ಟೆಡ್ ಪರ್ಸನ್, ಹಾಕಲಿಕ್ಕೆ ಸರಿ ಬಟ್ಟೆ ಇಲ್ಲ, ಬಿಟ್ಟೆಗಳ ವಾಸನೆ, ಮನೆಯಲ್ಲಿ ಅಪ್ರಿಷಿಯೇಷನ್ ಇಲ್ಲ, ಪ್ರವಾದಿ ಆತ ನೋಡಲಿಲ್ಲ, ಒಂದು ಕಾಡಿನ ಮಧ್ಯದಲ್ಲಿದ್ದಾನೆ, ಚಪ್ಪಲ್ ಇದೆಯೇ ಗೊತ್ತಿಲ್ಲ,
ಬಟ್ ಆ ಕಾಡಿನ ಮಧ್ಯದಲ್ಲಿ ಕುರಿಗಳನ್ನು ನೋಡುತ್ತಿರುವಾಗ ಅವನು ಮಾಡಿದಿಷ್ಟೇ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು. ಹಿ ಈಸ್ ಎ ಬ್ಲೆಸ್ಡ್ ಮ್ಯಾನ್. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದಾನೆ. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ. ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುವುದು. ಯಾವ ಕೆಲಸಕ್ಕೆ ಅವನು ಕೈ ಹಾಕುತ್ತಾನೋ ಇಟ್ ವಿಲ್ ಟರ್ನ್ ಇನ್ ಟು ಬ್ಲೆಸ್ಸಿಂಗ್, ಟರ್ನ್ ಇನ್ ಟು ಸಕ್ಸಸ್. ನೀವು ವಾಕ್ಯದೊಟ್ಟಿಗೆ ಎಗ್ರಿ ಆಗುವುದಂದ್ರೆ ಕಾಣದ ಲೋಕದಲ್ಲಿರುವ ದೇವರೊಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ. ವಾಕ್ಯವು ನಿಮಗೆ ಗುರಾಣಿಯಾಗಿ ನಿಲ್ಲುತ್ತದೆ, ವಾಕ್ಯವು ನಿಮಗೆ ಕೋಟೆಯಾಗಿ ನಿಲ್ಲುತ್ತದೆ, ವಾಕ್ಯವು ನಿಮಗೆ ಆತ್ಮಿಕ ಲೋಕದಲ್ಲಿ ಬೇಲಿಯಾಗಿ ನಿಲ್ಲುತ್ತದೆ. ಯೋಬನ ಗ್ರಂಥದಲ್ಲಿ ಆತ್ಮಿಕ ಲೋಕದಲ್ಲಿ ಏನು ನಡೀತಂತ ಯೋಬನಿಗೆ ಗೊತ್ತಿಲ್ಲ. ಎಲ್ಲವೂ ಕೊಲ್ಯಾಪ್ಸ್ ಆಯ್ತು ಅವನ ಬಿಸ್ನೆಸ್. ಒಂದು ದಿನ ದೇವದೂತರು ದೇವರ ಸನ್ನಿಧಾನದಲ್ಲಿ ಕಾಣಲಿಕ್ಕೆ ಬರುವಾಗ ಆಪಾದಕ ದೂತನು ಸೈತಾನು ಬಂದ. ದೇವರು ಕೇಳ್ತಾನೆ, ಎಲ್ಲಿಂದ ಬಂದಿ? ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ಬಂದೆನು. ನನ್ನ ಸೇವಕನಾದ ಯೋಬನ ಮೇಲೆ ಗಮನ ಇಟ್ಟಿಯಾ? ಇಟ್ಟೆ. ಅವನು ಭಕ್ತನು, ದೇವರ ಚಿತ್ತಾನುಸಾರವಾಗಿ ನಡೆಯುವವನು, ರೈಟ್? ಅವನಿಗೆ ಸಮಾನ ಭೂಲೋಕದಲ್ಲಿ ಯಾರು ಇಲ್ಲ. ದೇವರು ಟೆಸ್ಟಿಫೈ ಕೊಡ್ತಾನೆ, ಅವನು ನಿನ್ನ ಮೇಲೆ ಭಕ್ತಿ ಇಟ್ಟಿದ್ದಾನೆ, ಲಾಭ ಇಲ್ಲದೆ ಇಟ್ಟಿದ್ದಾನ. ನೀನು ಅವನಿಗೂ, ಅವನ ಮನೆಗೂ, ಅವನ ಸ್ವಾಸ್ಥ್ಯಕ್ಕೂ, ಅವನ ಮಕ್ಕಳಿಗೂ, ಅವನ ಕುಟುಂಬಕ್ಕೂ ನೀನು ಏನು ಹಾಕಿದ್ದಿ? ಬೇಲಿ ಹಾಕಿದ್ದೀವಿ. ಇಲ್ಲಾಂದ್ರೆ ಒಂದು ಕೈ ನೋಡ್ತಿದ್ದೆ ನಾನು. ನೆಕ್ಸ್ಟ್ ಅಷ್ಟು ಮಾತ್ರ ಇಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸಿದಿ. ನಾನು ಯಾರ ಮುಖಾಂತರ ಬಂದು ಹೇಳಿದೆ, ನಿಕ್ಕ ಕರ್ಬ ಬತ್ತು ಜಂಬೆ, ನಿಕ್ಕ ಮರ ಬತ್ತು ಜಿಯ ಹೇಳಿದೆ. ಅವನು ಕಿವಿ ಕೊಡುವುದೇ ಇಲ್ಲ ಯಾರ ಮಾತಿಗೆ. ಕೇವಲ ನಿನ್ನ ವಾಕ್ಯವನ್ನೇ ನಂಬ್ತಾನೆ. ಇಲ್ಲದ್ರೆ ಅವನಿಗೆ ನೋಡಿದೆ, ನಾನು ಟ್ರೈ ಮಾಡಿದೆ. ಅದಕ್ಕೆ ದಾವೀದ ಹೇಳ್ತಾನೆ, ಅವನು ಕೈ ಹಾಕಿದ ಕೆಲಸ ಸಫಲವಾಗುವುದು. ಈ 3 ವ್ಯಕ್ತಿಗಳಿಂದ ಯಾವಾಗಲೂ ನೀವು ದೂರ ಇರಬೇಕು. 3 ವ್ಯಕ್ತಿಗಳು ಯಾರು? ಒಂದು ದುಷ್ಟ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ. ವಾಕ್ಯ ತುಂಬ ಬರೆದಿದೆ. ಎರಡನೇದ್ದು ಪಾಪಾತ್ಮರು, ಅವರಿಗೆ ದೇವರ ವಾಕ್ಯ ಗೊತ್ತು, ಸ್ಟಿಲ್ ದೇ ಡಿಸೊಬಿಡಿಯನ್. ನನಗೆ ವಾಕ್ಯದಲ್ಲಿ ಬರೆದಲ್ಲಿ ತುಂಬ ಗೊತ್ತು, ಅದೆಲ್ಲ ನಮಗೆ ಪಾಲಿಸ್ಲಿಕ್ಕೆ ಆಗ್ತದ? ಡಿಸೊಬಿಡಿಯನ್. ನಂಬರ್ 3, ಧರ್ಮ ನಿಂದಕರಿಂದ ನಿನ್ನ ಫೇತ್ ಮಾತಾಡುವಾಗ ಮೇನ್ ಬತ್ತಿ ನಂಬಿಕಿದೆ. ಕ್ರಿಟಿಸೈಸ್ ಮಾಡುವವರು, ತಮಾಷೆ ಮಾಡುವವರು. ಕೆಲವರು ಒಳ್ಳೆ ನಂಬಿಕೆಯಲ್ಲಿ ಇರ್ತಾರೆ, ಕ್ರಿಟಿಸೈಸ್ ತಮಾಷೆ ಬಂತ ಅಂತ ಹೇಳಿದ್ರೆ ಯಾವುದು ಬೇಡ ಅಂತ ಹೇಳ್ತಾರೆ. ಆಯೋಗದಲ್ಲ ಬೇಲಿ ಜಯ ಬೋಧನೆ ಮಲ್ಪಿಯವನು, ರೈಟ್? ಈ 3 ವ್ಯಕ್ತಿಗಳನ್ನು ಸಪ್ರೇಟ್ ಮಾಡಿ ದೇವರ ವಾಕ್ಯದಲ್ಲಿ ಆನಂದಪಟ್ಟು, ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದರಲ್ಲಿ ಆನಂದಪಟ್ಟು ಹಗಲು ಇರುಳು ಅದನ್ನೇ ಧ್ಯಾನ ಮಾಡುವವನು, ವಿಜುವಲೈಸ್ ಮಾಡುವವನು, ಪಿಕ್ಚರ್ ಮಾಡುವವನು, ಮೆಡಿಟೇಟ್ ಮಾಡುವವನು, ನಂಬುವವನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ, ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ಡ್ಯೂ ಸೀಸನ್ ಅವನು ಫಲ ಕೊಡ್ತಾನೆ. ಅವನ ಯಾವ ಜೀವಿತದ ಭಾಗ ಎಲೆ ಡಿಸ್ಕರೇಜ್ಮೆಂಟ್ ಅಲ್ಲಿ ಬೀಳುವುದಿಲ್ಲ. ಅಲ್ಲಿ ಬ್ರದರ್ ಸಂತೋಷ್ ಮಲ್ಪೆ ಅವರ ಮಗಳು ಒಂದು ಟೆಸ್ಟಮನಿ ಕೊಟ್ಟಳು. ಏನು ಹೇಳಿದರು? ಅವಳಿಗೆ ಯಾರು ಪ್ರೋತ್ಸಾಹ ಕೊಡಲಿಲ್ಲ ಆಕೆಯ ಬಾಡಿ ಅಪಿಯರೆನ್ಸಿಗೆ. ದೊಡ್ಡ ದೊಡ್ಡ ಜೀವಗಳು ಬಂದಾಗ ನಿಮಗೆ ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದರು ಅವಳಿಗೆ. ಫಿಸಿಯೋಥೆರಪಿ ಅಂದರೆ ನಿಮ್ಗೆ ಗೊತ್ತು, ರೈಟ್? ಯಾರು ಎನ್ಕರೇಜ್ ಮಾಡುವುದಿಲ್ಲ, ರೈಟ್? ಬಟ್ ಆಕೆ ಜನರು ಏನು ಹೇಳ್ತಾರೆ ಅದನ್ನು ಆಕೆ ಕಿವಿ ಕೊಂಡೋಗ್ಲಿಲ್ಲ. ನೋಡಿ, ಆಕೆ ಟೆಸ್ಟಮನಿ ಕೊಟ್ಲು. ಫಾಸ್ಟ್ ಒಂದು ಮಾತು ಹೇಳಿದರು, ಜನರು ಏನು ಹೇಳ್ತಾರೆ ಅದನ್ನು ಕೇಳಬೇಡ, ದೇವರು ಏನು ಹೇಳ್ತಾರೆ ಅದನ್ನು ಕೇಳು, ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್. ಇವತ್ತು ಆಕೆ ಟಾಪರ್ ಆಗಿ ಬಂದು ಟೆಸ್ಟಮನಿ ಕೊಡ್ತಾ ಇದ್ದಿಲ್ಲ. ವೈ? ದ ವರ್ಡ್ ಪ್ರೊಡ್ಯೂಸ್ ಟೆಸ್ಟಮನಿ. ಆಕೆ ಕೇವಲ ಇಲ್ಲಿ ಬಂದದ್ದರಿಂದ ಅಲ್ಲ, ಇಲ್ಲಿ ಬಂದು ತುಂಬ ಜನ ಹೋಗ್ತಾರೆ, ಅಥವಾ ಪಾಸ್ಟರ್ನು ಅಂಟಿಕೊಂಡಿದ್ದರಿಂದಲ್ಲ. ಆಕೆ ಯಾವತ್ತು ಪರ್ಸನಲ್ ನನಗೆ ಕಾಲ್ ಮಾಡೋದಿಲ್ಲ, ಯಾವತ್ತು ಮಾತಾಡೋದಿಲ್ಲ ಪರ್ಸನಲ್ ಆಗಿ. ಹಾರ್ಡ್ಲಿ 1-2 ಟೈಮ್ ತಂದೆ ಒಟ್ಟಿಗೆ ಬಂದು ಮಾತಾಡಿದಲ್ಲ ಅಷ್ಟೇ.
ಬಟ್ ಇಲ್ಲಿ ಕೊಡುವಂಥ ವಾಕ್ಯವನ್ನು ಮಾತ್ರ ಒಳ್ಳೆ ರೀತಿಯಲ್ಲಿ ಕೇಳಿದ್ದಾಳೆ. ಪಾಸ್ಟ್ ನಿಮಗೆ ಸಿಗ್ಬಹುದು, ಸಿಗದೇ ಇರಬಹುದು, ಬಟ್ ವಾಕ್ಯ ನಿಮಗೆ ಸಿಕ್ಕಿತಂತ ಹೇಳಿದ್ರೆ ನಿಮ್ಮ ಲೈಫ್ ಇದ್ದಾಗಿರುವುದಿಲ್ಲ. ಅಲ್ಲಿ ಒಂದು ಸಹೋದರಿ ಟೆಸ್ಟ್ ಮನಿ ಕೊಟ್ಲು, ಅಲ್ಲಿ ವಾಕ್ಯ ಆಕೆ ನನಗೆ ಫೋನ್ ಮಾಡಲಿಲ್ಲ. ಒಮ್ಮೆ ಏನೋ ಗ್ರೂಪಲ್ಲಿ 25 ಜನನ ಕರ್ಕೊಂಡು ಬಂದಿದ್ದಾಳೆ, ರೈಟ್, ಮಾತಾಡಿದೆ. ಬಟ್ ಆ ಟೆಸ್ಟ್ ಮನಿ ಹೇಗೆ ಬರ್ತಾ ಉಂಟು? ವಾಕ್ಯವನ್ನು ಕೇಳಿದರಿಂದ ಟೆಸ್ಟ್ ಮನಿ. ಡಿಪ್ರೆಷನ್ನಿಂದ ಫ್ರೀ, ಆಪರೇಷನ್ನಿಂದ ಫ್ರೀ, ಕಾಯಿಲೆಗಳಿಂದ ಫ್ರೀ, ಫೈನಾನ್ಷಿಯಲ್ ಸಾಲಗಳಿಂದ ಫ್ರೀ, ಎಲ್ಲದಲ್ಲಿ ಫ್ರೀ ಆಯಿತು. ಏನು ಫ್ರೀ ಮಾಡಿತ್ತು? ವಾಕ್ಯ. ದೇವರು ಹೇಳಿದ್ದು ಜೋಶುವನಿಗೆ ಅಷ್ಟೇ, ಲೈಫಲ್ಲಿ ನಿನಗೆ ಸಫಲ ಆಗಬೇಕಾ, ಇದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ನಾನು ವಿಷನ್ಗಳನ್ನು ಡಿನೈಡ್ ಮಾಡೋದಿಲ್ಲ, ನಾನು ಕನಸುಗಳನ್ನು ಕೂಡ ಡಿನೈಡ್ ಮಾಡೋದಿಲ್ಲ, ಬಟ್ ಅದು ವಾಕ್ಯಾನುಸಾರವಾಗಿದೆಯಾ? ಭಯಭರಿತವಾದ ಕನಸುಗಳು ಬೀಳುವಾಗ ಅದನ್ನು ಮಾತಾಡಬೇಡ್ರಿ, ಹೇಳ್ರಿ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಈ ಎಲ್ಲ ಕನಸುಗಳನ್ನು ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ನಿಮಗೊಂದು ಸಡನ್ಲಿ ಕನಸು ಬೀಳ್ತದೆ, ಯಾರಿಗೋ ಆಕ್ಸಿಡೆಂಟ್ ಆಗುವಂಥದ್ದು, ಮಾತಾಡಬೇಡ್ರಿ ಅದನ್ನು. ದುಷ್ಟ ಒಮ್ಮೊಮ್ಮೆ ಕನಸುಗಳನ್ನು ಕೊಡ್ತಾನೆ, ದುಷ್ಟ ಒಮ್ಮೆ ಭಯಭರಿತವಾದ ಕನಸುಗಳನ್ನು ಕೊಡ್ತಾನೆ. ನೀವು ಭಯಪಟ್ಟು ಅದನ್ನು ಮಾತಾಡಿದಾಗ ಅವನಿಗೆ ನೀವು ಡೋರ್ ಓಪನ್ ಮಾಡ್ತೀರಿ, ಮತ್ತು ನೀವು ಏನು ಭಯಪಟ್ಟಿದ್ದೀರಿ ಅದೇ ಸಂಗತಿ ಆಗ್ತದೆ. ಆಗ ಹೇಳ್ತೀನಿ, ನೋ ಹೆಂಗೆ ಮನೆ ಕನ ಕಟ್ಟದು ನೀವು ವಂಚನೆ ಆತ. ಭಯಭರಿತವಾದ ಕನಸುಗಳು ಬೀಳುವಾಗ ಮೊದಲು ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ, ಯಾವ ಕೇಡು ನನಗೆ ನನ್ನ ಮನೆಗೆ ಸಂಭವಿಸ್ತಿಲ್ಲ. ಮೊದಲು ನಿಮ್ಮನ್ನು ಬಲಪಡಿಸಿರಿ. ಒಂದು ವೇಳೆ ಒಳಗಿಂದ ಸ್ಮಾಲ್ ಫಿಯರ್ ಕೂಡ ಇದ್ದರೆ ಹೇಳ್ರಿ, ದೇವರು ಕೊಟ್ಟ ಆತ್ಮ, ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ನನ್ನ ಹಸ್ಬೆಂಡ್ ಪ್ರೊಟೆಕ್ಟ್ ಆಗಿದ್ದಾನೆ, ನನ್ನ ಮಕ್ಕಳು ಪ್ರೊಟೆಕ್ಟ್ ಆಗಿದ್ದಾರೆ. ಡಿಕ್ಲೇರ್ ಮಾಡಿರಿ, ಡಿಕ್ಲೇರ್ ಮಾಡಿ. ಹೇಳ್ತೆ ಏನಾಗುವುದಿಲ್ಲ. ವರ್ಡ್ ಈಸ್ ಗ್ರೇಟರ್ ದೆನ್ ಲೈ. ನಿಮ್ಮ ಒಳಗೆ ಇರುವಾತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ. ಕಮನ್ ಹೇಳ್ರಿ, ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ಆ ಸುಳ್ಳು ಪ್ರವಾದಿಯನ್ನು ನೀವು ಜಯಿಸ್ತವರಾಗಿದ್ದೀವಿ. ಸೈತಾನ್ ನೀವು ಜಯಿಸ್ತೀರಲ್ಲ, ಜಯಿಸ್ತವರಾಗಿದೆ. ಅದಕ್ಕೋಸ್ಕರ ನಮ್ಮ ಹೃದಯವನ್ನು ಕಾಪಾಡಲಿಕ್ಕೆ ನಾವು ಸಭೆಗೆ ಬಂದು ವಾಕ್ಯ ಕೇಳುವಂಥದ್ದು. ಜ್ಞಾನಿಯ ಒಡನಾಡಿ ಅವನೇನಾಗ್ತಾನೆ? ಇನ್ನೂ ಜ್ಞಾನಿ ಆಗುತ್ತಾನೆ. ಅಜ್ಞಾನಿಗಳ ಒಡನಾಟವೇ ಸಂಕಟ. ಯಾರ್ಯಾರೋ ನಿಮ್ಮ ಜೀವಿತದಲ್ಲಿ ಬಂದು ಏನೇನೋ ಮಾತಾಡಲಿಕ್ಕೆ ಅವಕಾಶ ಕೊಡಬೇಡ್ರಿ. ಡೋಂಟ್ ಅಲೌ ದೆಮ್. ನಿಮ್ಗೆ ಗೊತ್ತಿಲ್ಲ, ಒಂದೊಂದು ನೆಗೆಟಿವ್ ವರ್ಡ್ ಆ ಕೇಳುವಾಗ ನೀವು ರಿಜೆಕ್ಟ್ ಮಾಡುತ್ತೀರಿ, ಬಟ್ ರೆಲ್ಮ್ ಆಫ್ ದ ಸ್ಪಿರಿಟ್ ಅಲ್ಲಿ ಆ ವರ್ಡ್ ಪುನಃ ಮಾತಾಡ್ತದೆ. ಅಂಚ ಪಂಡು ಬೋಯಿರುತ್ತದೆ. ನೀವು ಆಗ ಮರೆತಿದ್ದೀರಿ, ಅವನು ಹೋದ, ಬಟ್ ಆ ವರ್ಡ್ ನಿಲ್ತದೆ, ಆ ಮಾತು ನಿಲ್ತದೆ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಅದು ಮಾತಾಡ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಮಾತಾಡಿದ ಮಾತು ಫಲ ಬರ್ತದೆ. ಅದನ್ನು ಈ ಸಮಯ ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರವಾಗಿರಿ. ಎಲ್ಲದಕ್ಕೆ ಕಿವಿಯನ್ನು ಓಪನ್ ಮಾಡಿಬಿಡ್ರಿ. ನಾನು ಮಾತಾಡೋ ಕೇಳ್ತಾ ಇದೆಯಾ? ಹಲೋ, ಎಲ್ಲದಕ್ಕೆ ಕಿವಿ ಕೊಡಬೇಡ್ರಿ. ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರವಾಗಿರಿ. ಸಿ ಐ ಆಮ್ ಹೆಲ್ಪಿಂಗ್ ಯು. ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಕಂಡೇಮ್ ಮಾಡೋದಿಲ್ಲ. ಐ ಲವ್ ಯು. ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ಯಾರಿಗೆ ಲಾಭ? ನಿಮಗೆ ಲಾಭ. ಅದರಿಂದ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡಿ. ಪ್ರಾಫೆಸಿ ಡಿನೈನ್ ಮಾಡಬೇಡಿ, ಅದನ್ನು ಟೆಸ್ಟ್ ಮಾಡಿ. ಇದೆಯಾ ಬೈಬಲಲ್ಲಿ? ಪ್ರವಾದನೆಗಳು ಹಿನ್ನೈಸಬೇಡಿ. ಓದಿ ಥೆಸಲೋನಿಕ 5:23 ನಾನು ಮುಗಿಸ್ತೇನೆ ಬೇಗ. ಇಪ್ಪತ್ತರಿಂದ 5:20 ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹಿನ್ನೈಸಬೇಡಿ. ಡು ನಾಟ್ ಕ್ವೆಂಚ್ ದ ಸ್ಪಿರಿಟ್. ನೆಕ್ಸ್ಟ್, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಮಾತ್ರ ಭದ್ರವಾಗಿ ಹಿಡಿದಿರಿ. ಏನು ಹಿಡಿಬೇಕು? ಒಳ್ಳೆಯದನ್ನು. ಪ್ರವಾದನೆಗಳನ್ನು ಹಿನ್ನೈಸಬೇಡ್ರಿ. ಯಾರೊಂದಿಗೆ ಪ್ರವಾದನೆ, ನಿನಗೆ ಆಕ್ಸಿಡೆಂಟ್ ಆಗೋದು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ ಅದು ಪ್ರವಾದನೆ ಒಳ್ಳೆಯದಾ ಕೆಟ್ಟದಾ? ಹಾಗೆ ನೀನೇನು ಮಾಡಬೇಕು?
ನಾನು ಹೋಗುವಾಗೆಲ್ಲ ನನ್ನ ವಿಷಯವಾಗಿ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ, ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ಕೈಗಳನ್ನು ಎತ್ತಿಕೊಳ್ಳುವರು. ನಾನು ಕೆಲಸಕ್ಕೆ ಹೋಗುವಾಗ ಬರುವಾಗ ನನಗೆ ಶುಭ ಉಂಟಾಗುವುದು. ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ನದಿಗಳನ್ನು ದಾಟುತ್ತಿರುವಾಗಲೂ ಆತ ನನ್ನ ಜೊತೆಯಲ್ಲಿದ್ದಾನೆ. ಅವುಗಳನ್ನು ಮುಳುಗಿಸು, ಅಗ್ನಿಗೆ ನಾನು ಕಂದದಿರುವೆ, ಉರಿಯು ನನ್ನನ್ನು ದಹಿಸದು. ಹೇಳ್ರಿ, ಸೈಕಲಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ಫ್ಲೈಟಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಶಿಪ್ಪಲ್ಲಿ ಹೋಗುವಾಗ, ಬುಲೆಟಲ್ಲಿ ಹೋಗುವಾಗ ಆತನು ನನ್ನ ಜೊತೆಯಲ್ಲಿ ಇದ್ದಾನೆ. ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಐ ಆಮ್ ಸೇಫ್, ಐ ಆಮ್ ಪ್ರೊಟೆಕ್ಟೆಡ್. ಯಾವಾಗ ವರ್ಡ್ಗಳು ನಿಮ್ಮ ಸ್ಪಿರಿಟಲ್ಲಿ ಬರುತ್ತದೆ, ದೇವದೂತರು ನಿಮಗೋಸ್ಕರ ಪ್ರೊಟೆಕ್ಟ್ ಮಾಡುತ್ತಾರೆ. ಹಲೋ, ಒಂದು ವೇಳೆ ಅವರ ಪ್ರವಾದನೆ ಆಕ್ಸಿಡೆಂಟ್ ಆಗುವುದನ್ನು ಅವನಿಗೆ ಏನೋ ಎಲ್ಲಿ ಸ್ವರ ಕೇಳಿತ್ತು. ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಕ್ಯಾನಾಟ್ ಡಿನೈ. ಪವಿತ್ರಾತ್ಮನ ವರಗಳು ಇದೆ, ಬಟ್ ಸೈತಾನ್ ಅನ್ನೋದನ್ನು ಕಾಪಿ ಮಾಡ್ತಾನೆ. ಭಾರತ ದೇಶದಲ್ಲಿ ಯಾವ ನೋಟ್ ಚಲಾವಣೆಯಲ್ಲಿದೆ? 500 ರೂಪಾಯಿ, 200 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಇದೆಯಾ? ಅದು ಕಾಪಿ ಮಾಡಲಿಕ್ಕೆ ಆಗ್ತದೆ? ಯಾರಿಗೆ ಕಾಪಿ ಮಾಡುವವರಿಗೆ ಆಗೋದಿಲ್ಲ. 2000 ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಇನ್ನು 2000 ನಿಮ್ಮ ಹತ್ರ ಇದ್ದರೆ ಅದು ಕಾಗದ. ಇಮಿಡಿಯೇಟ್ಲಿ ಹೇಳ್ತೀವಿ ದಕ್ಕಲೇ ಕಡೆ ಅಂತ. ಒಂದು ಕಾಲದಲ್ಲಿ ಅದನ್ನು ಇಡೀ ದಿನ ದುಡಿತಾ ಇದ್ದೀರಿ ಆ 2000ಕ್ಕೆ. ಇವತ್ತು 2000 ಕೊಟ್ಟರು ಕೂಡ ಅದನ್ನು ಚಟ್ನಿ ಹಾಕಿ ತಿನ್ಲಿಕ್ಕೆ ಸಹ ಬೇಡ ನಿಮಗೆ, ಅದಕ್ಕೆ ವ್ಯಾಲ್ಯೂ ಇಲ್ಲ, ಕಾಗದ ಅದು, ರೈಟ್? ಅದೇ 500 ರೂಪಾಯಿ ಕಾಪಿ ನೋಟು ಬಂದರೂ ಕೂಡ ಹೊರ ತಿಕ್ಕಡಿ ಅದು ಎರೆಗಾಡ ತಾಗ ಅಲ್ಪ ಅಂತ. ರೈಟ್? ಆಹಾ, ಸೈತಾನ ಕೂಡ ಏನು ಇದೆ ಅದನ್ನೇ ಕಾಪಿ ಮಾಡ್ತಾನೆ. ಸೈತಾನನು ಕೂಡ ದೇವದೂತನ ವೇಷ ಹಾಕ್ಕೊಂಡು ಬರ್ತಾನಂತೆ. ಹೇಗೆ? ಪ್ರಕಾಶವುಳ್ಳ ದೇವದೂತನ. ಯಾಕಂದ್ರೆ ನೀವು ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿ ಬಾ ಅಂತ. ಅದರಿಂದ ಎಲ್ಲವನ್ನು ನಂಬಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಸಾರಿದ ಸುವಾರ್ತೆಗೆ ಪರಲೋಕದಿಂದ ಬಂದ ದೇವದೂತನೇ ಏನಾದರೂ ಹೇಳಿದರೆ ಅವನು ಶಾಪಗ್ರಸ್ತನಾಗಲಿ. ಒಟ್ಟು ನಾನೇ ಹೇಳಿದ್ರು ನಾನೇ ಶಾಪಗ್ರಸ್ತನಾಗಲಿ ಅಂತ ಅವನ ಬಗ್ಗೆ ಹೇಳ್ತಾನೆ. ದೇವದೂತನ ಬಗ್ಗೆ ಅಲ್ಲ, ನಾನೇ ಹೇಳಿದ್ರು ಹೇಳ್ತಾನೆ. ಓದಿದ್ದೀರಾ ಗಲೇಷನ್? ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದಂತೆ ಈಗಲೂ ನಾನು ತಿರುಗಿ ಹೇಳ್ತೇನೆ. 7ರಿಂದ ಓದಿ. 7. ಅದು ಸುವಾರ್ತೆ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸೋದಕ್ಕೆ ಅಪೇಕ್ಷಿಸ್ತಾ ಇದ್ದಾರೆ. ನೆಕ್ಸ್ಟ್, ಅದು ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದನು ನಾವೇ ಆಗಲಿ, ಹೇಳಿ ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಪ್ರೈಸ್ ಗಾಡ್. ಆದ್ದರಿಂದ ವಾಕ್ಯಕ್ಕಿಂತ ಹೆಚ್ಚಾಗಿ ಯಾರನ್ನು ಗೌರವಿಸಬೇಡ್ರಿ. ಹಾನರ್ ಎವ್ರಿಬಡಿ. ದೇವರ ವಾಕ್ಯ ಯಾರನ್ನು ಹಾನರ್ ಮಾಡಲಿಕ್ಕೆ ಹೇಳ್ತದೆ, ಹಾನರ್ ಮಾಡಿ. ನರೆ ಕೂದಲು ಬಂದವರನ್ನು ಹೇಗೆ ಸನ್ಮಾನಿಸಬೇಕಂತೆ? ಎದ್ದು ನಿಂತು ಸನ್ಮಾನ ಮಾಡಬೇಕಂತೆ ವಾಕ್ಯ ಹೇಳ್ತದೆ. ಬಟ್ ಅವರು ಹೇಳಿದ್ದೆಲ್ಲವನ್ನು ಹಿರಿಯರಂತ ಕೇಳಬೇಡಿ. ಅದರಲ್ಲಿ ಕೂಡ ಬೈಬಲಲ್ಲಿ ಇದೆ. ಕೇಳಬೇಕಾ ಬೇಡವಾ ಅಂತ 2 ಸ್ಕ್ರಿಪ್ಚರ್ ತೋರಿಸ್ತೇನೆ. ಕೆಲವರಿಗೆ ಹಿರಿಯರದ್ದು ತುಂಬ ಗೌರವ ಇರಬೇಕು ವಾಕ್ಯಾನುಸಾರವಾಗಿ. ಎಲ್ಲಿದೆ? 32ನೇ ಅಧ್ಯಾಯ 5ನೇ ವಚನ ಓದಿರಿ. ಯೋಬ. ಈ 3 ಬಾಯಿಯಲ್ಲಿ ತಕ್ಕ ಉತ್ತರವಿಲ್ಲದನ್ನು ಕಂಡು ರೋಷಗೊಂಡನು. ಯಾರು 3? ಯೋಬನ ಸ್ನೇಹಿತರು, ಅವರು ಮುದುಕರು, ಪ್ರಾಯ ಆಗಿತ್ತವರಿಗೆ. ಈ ಯೌವನಸ್ಥ ಸೈಡಲ್ಲಿ ಕೂತ್ಕೊಂಡಿದ್ದಾನೆ ಪಾಪ. ಆಗ ಬೂಜುಕುಲಕ್ಕೆ ಸೇರಿದ ಬರಕೇಲನ ಮಗನಾದ ಆ ಎಲಿಯು ಇಂತೆಂದನು, ನಾನು ಯೌವನಸ್ಥನು, ನೀವು ಅತೀ ವೃದ್ಧರು. ಆದ್ದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೇನು. ನೆಕ್ಸ್ಟ್, ಹೆಚ್ಚು ದಿನಗಳವರು ಮಾತಾಡಲಿ, ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನು. ನೆಕ್ಸ್ಟ್, ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು. ಹೇಳ್ರಿ, ಮನುಷ್ಯರಲ್ಲಿ ಒಂದು ಆತ್ಮ ಉಂಟು. ಬಟ್ ದೇರ್ ಇಸ್ ಎ ಸ್ಪಿರಿಟ್ ಇನ್ ಮ್ಯಾನ್. ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರಕುತ್ತದೆ.
ಪವಿತ್ರ ಆತ್ಮನು ರೆವಲೇಷನ್ ಕೊಡುತ್ತಾನೆ, ವಿವೇಕ ಕೊಡುತ್ತಾನೆ. ಅದನ್ನು ಎಲಿಯು ಮಾತಾಡಿದ. ಬಟ್ ಈ ಮೂವರು ಪ್ರಾಯದವರು ಮುದುಕರು ಮಾತಾಡಿದ್ದು ಸರಿ ಇರಲಿಲ್ಲ. ಯೋಬನಿಗೆ ದೇವರು ಹೇಳಿದ, ನಿನ್ನ ಸ್ನೇಹಿತರ ಮೇಲೆ ನಾನು ಕೋಪಗೊಂಡಿದ್ದೇನೆ. ನೀನಾದರೂ ಯಥಾರ್ಥವಾಗಿ ಮಾತಾಡಿದೆ, ಇವರು ನಿನಗೆ ಯಥಾರ್ಥವಾಗಿ ಮಾತಾಡಲಿಲ್ಲ. ಅವರ ಮೂರ್ಖತನಕ್ಕೆ ನಾನು ಶಿಕ್ಷಿಸಿದಂತೆ ಅವರೊಂದೊಂದು ಟಗರ್ ತಂದು ಬಂದು ಏನು ಮಾಡಿ ಯಜ್ಞವನ್ನು ಸಮರ್ಪಿಸ್ತೀರಿ. ನೀನು ಅವರಿಗೋಸ್ಕರ ನನ್ನಲ್ಲಿ ಪ್ರಾರ್ಥನೆ ಮಾಡು. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅವರ ಮೂರ್ಖತನಕ್ಕೆ ನಾನು ದಂಡಿಸ್ತಿಲ್ಲ. ಹೀಗೆ ಯೋಬ ಕಷ್ಟ ಕಾಲದಲ್ಲಿ ತನ್ನ ಸ್ನೇಹಿತರು ಅವನಿಗೋಸ್ಕರ ಏನೇನೋ ಮಾತಾಡಿದರು. ನೋ ಬಿಟರ್ನೆಸ್, ಯಾವ ಕಹಿ ಭಾವನೆ ಇಲ್ಲ. ಆಲ್ವೇಸ್ ನಮ್ಮ ಒಳಗೆ ಕ್ಷಮಿಸುವಂಥ ಹೃದಯ ಇರಬೇಕು. ರೈಟ್? ಜಸ್ಟ್ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಸ್ನೇಹಿತರು ಬಹಳವಾಗಿ ಅಭಿವೃದ್ಧಿ ಹೊಂದರು. ಉಂಟಾ? ಓದಿರಿ 42ನೇ 10ನೇ ವಚನ, ಎಲ್ಲರೂ ಓದಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ, ಹೇಳ್ರಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಸ್ನೇಹಿತರ ದುಸ್ಥಿತಿಯನ್ನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸ್ತಾನೆ. ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ. ಇವತ್ತಿನಿಂದ ಯಾರಾದರೂ ನಿಮಗೆ ಹರ್ಟ್ ಮಾಡಿದ್ದಾರೆ, ನೋವಿಸಿದ್ದಾರೆ, ನಿಮ್ಮ ವಿಷಯದಲ್ಲಿ ಕೆಟ್ಟ ಮಾತಾಡಿದ್ದಾರೆ, ನಿಮ್ಮ ವಿಷಯದಲ್ಲಿ ಹೆಸರು ಹಾಳು ಮಾಡಿದ್ದಾರೆ, ಫಸ್ಟ್ ದೇವರ ಸನ್ನಿಧಾನ ಕೂತ್ಕೊಳ್ರಿ. ನಿಮಗೋಸ್ಕರ ಪ್ರೇಯರ್ ಮಾಡಬೇಡ್ರಿ, ಫಸ್ಟ್ ಅವರಿಗೋಸ್ಕರ ಪ್ರೇಯರ್ ಮಾಡಿ. ಯೋಬನಿಗೆ ದೇವರೊಂದು ಐಡಿಯಾ ಹೇಳಿಕೊಟ್ಟ, ನೀನು ಪ್ರೇಯರ್ ಮಾಡು. ಅದಕ್ಕೆ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತದೆ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳ್ತದೆ. ಯಾವಾಗ ನೀವು ಕ್ಷಮಿಸ್ತೀರಿ, ಯಾವಾಗ ನೀವು ಪ್ರಾರ್ಥಿಸ್ತೀರಿ, ನಿಮಗೆ ಒಂದು ಟೆನ್ಷನ್ ಆಗೋದು ಬೇಡ, ಅವರು ಒಳ್ಳೆಯವರಾಗ್ತಾರ ಏನಂತ. ಆಗಲಿ ಅವರು. ಫಸ್ಟ್ ದೇವರು ನಿಮ್ಮ ಮನೆಯ ದುಸ್ಥಿತಿಯನ್ನು, ನಿಮ್ಮ ಮಕ್ಕಳ ದುಸ್ಥಿತಿಯನ್ನು ದೇವರು ತೆಗಿತಾನೆ. ಇದು ಸೀಕ್ರೆಟ್ ನಿಮಗೆ ಗೊತ್ತಿದ್ರೆ ನೀವು ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀರಿ. ನೀವು ಅಭಿವೃದ್ಧಿ ಆಗುವಂಥ ಒಂದೇ ಒಂದು ಮಾರ್ಗ ಏನಂತ ಹೇಳಿದ್ರೆ, ನಿಮ್ಮ ವೈರಿ ಸ್ನೇಹಿತ ಯಾರೇ ಆಗಲಿ ಏನು ಮಾಡ್ತಾ ಇದ್ದಾನೆ, ಎವ್ರಿ ಡೇ ಪ್ರೇಯರ್ ಮಾಡಿ. ಕೆಲವೊಮ್ಮೆ ನೀವು ಹೇಳೋದುಂಟು, ಅವನೊಂದು ಸಭೆಗೆ ಬರ್ತಾನೆ, ಅವನು ನೋಡಿದ್ರೆ ಆಗೋದಿಲ್ಲ ಹೇಳಿದೆ. ಫಸ್ಟ್ ಅವನಿಗೋಸ್ಕರ ಪ್ರೇಯರ್ ಮಾಡಿರಿ, ನೆಕ್ಸ್ಟ್ ಅವನನ್ನು ನೋಡುವ ಖುಷಿ ಆಗ್ತದೆ ನಿನಗೆ. ರೈಟ್? ಕೆಲವರು ಹೇಳುವುದುಂಟು, ನಾನೊಂದು ಸಭೆಗೆ ಬರ್ತಿದ್ದೆ, ಆ ವ್ಯಕ್ತಿ ಮುಂದೇ ಸಿಗ್ತಾನೆ, ಅದಕ್ಕೋಸ್ಕರ ನಾನು ಬರುವುದಿಲ್ಲ. ಅದೇ ನಿನ್ನ ಜಯದ ಮೊದಲನೇ ಹೆಜ್ಜೆ. ಹಲ್ಲೆಲೂಯ. ಆ ವ್ಯಕ್ತಿಯನ್ನು ನೋಡಿ ಅವನಿಗೋಸ್ಕರ ಪ್ರಾರ್ಥಿಸಿ ಎಲ್ಲ ದ್ವೇಷವನ್ನು ಮೆಟ್ಟಿ ನಿಂತಾಗ ನಿನ್ನ ದುಸ್ಥಿತಿ ಹೋಗ್ತದೆ, ನಿನ್ನ ಬಿಸ್ನೆಸ್ನ ದುಸ್ಥಿತಿ ಹೋಗ್ತದೆ, ನಿನ್ನ ಕೆಲಸದ ದುಸ್ಥಿತಿ ಹೋಗ್ತದೆ, ನಿನ್ನ ಮನೆಯ ದುಸ್ಥಿತಿ ಹೋಗಿ ದೇವರು ನಿನ್ನ ಸೊತ್ತನ್ನು ಹೆಚ್ಚಿಸ್ತಾನೆ. ಹಲೋ, ಎಷ್ಟು ಮಂದಿ ಇವತ್ತಿನಿಂದ ಮಾಡುತ್ತೀರಿ? ಈ ವಚನವನ್ನು ತುಂಬ ಸರ್ತಿ ಕೇಳಿರ್ಬೋದು, ಒಂದು ತುಂಬ ಕೇಳಿದೆ ನಾನು. ಬಟ್ ಪುನಃ ಮಾತಾಡುತ್ತಾನೆ ಅಂತ ಹೇಳಿದರೆ ದೇವರು ನಿನಗೆ ನೆನಪಿಗೆ ತರ್ತಾ ಇದ್ದಾನೆ. ನೀನು ಮರೆತು ಹೋಗಿದ್ದಿ. ಫಸ್ಟ್ ಕೇಳಿದ್ದು ಹೌದು, ನೀನು ಕೇಳುವಾಗ ಈಗ ನೆನಪು ಬರ್ತದೆ ನಿನಗೆ. ಕೂರಬೇಡ, ಕೇಳು, ಸ್ಟರ್ ಆಗು, ಪ್ರಜ್ವಲಿಸು. ಹಲ್ಲೆಲೂಯಾ. ಆ್ಯಕ್ಟ್ ಮಾಡು. ನಿಮಗೆ ಗ್ರಹಿಕೆ ಸ್ಟಾರ್ಟ್ ಆಯ್ತು ಅಂತಂದರೆ ನೀವು ಆ್ಯಕ್ಟ್ ಮಾಡುತ್ತೀರಿ. ಓಕೆ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಓಕೆ, ಇಲ್ಲಿ ಕೇಳಿ, ಎಲ್ಲ ಸಂಡೇ ಸ್ಕೂಲ್ ಮಕ್ಕಳು ಇವತ್ತು ಅಲ್ಲಿ ಸಂಡೇ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಹೋಗಿ ಎಲ್ಲ ಯೂತ್ಗಳು ಕಾಣಿಕೆ ಆಗುವ ಮುಂಚೆ ಯಾರೆಲ್ಲ ಯೂತ್ಗಳಿದ್ದೀರಿ ಅಲ್ಲಿ ಡೈನಿಂಗ್ ಹಾಲಿಗೆ ಹೋಗಿ, ಬ್ರದರ್ ಸಂತೋಷ್ ಶ್ರೀ ಅವರು ಬರ್ತಾರೆ, ನಿಮ್ಮ ಹತ್ರ 10 ನಿಮಿಷ ಮಾತಾಡ್ತಾರೆ. ಸಭೆ ಮುಗಿಯುವಾಗ ನೀವು ಕೂಡ ಮನೆಗೆ ಹೋಗ್ತೀರಿ. ರೈಟ್? ಎಲ್ಲ ಯೂತ್ಗಳು ಹೋಗಿ, ಎಲ್ಲ ಯಾರು ಯೂತ್ಗಳಿದ್ದೀರಿ, ಕಮಾನ್. ಕಾಲೇಜಿಗೆ ಹೋಗುವ ಯೂತ್ಗಳು ಎಲ್ಲ ಅಲ್ಲಿ ಹೋಗಿ, ಅಲ್ಲಿ ನಿಮಗೆ ಕಾಣಿಕೆ ಕಲೆಕ್ಟ್ ಮಾಡಲ್ಪಡ್ತದೆ. ಹೋಗಿ.
ಯೇಸು ಹಾ 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 ಯೇಸು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರ. ಗ್ಲೋರಿ ಫಾದರ್ ಯೇಸು ಪ್ರೇರೆ, ನಾವು ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ನಮ್ಮ ಇವತ್ತು ಸಣ್ಣ ಮಕ್ಕಳು ಅಲ್ಲಿದ್ದಾರೆ ಒಳಗೆ.